ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಭಯ ಶುರುವಾಗಿದೆ. ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗಿದ್ದು ಶೀಘ್ರದಲ್ಲೇ ಅಪರಾಧಿಗಳ ನಿರಪರಾಧಿಗಳ ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಮೊದಲ ದಿನದ ಟ್ರಯಲ್ನಲ್ಲಿ ಕೋರ್ಟ್ ಒಳಗೆ ಏನೆಲ್ಲ ನಡೀತು ಅಂತ ತೋರಿಸ್ತೀವಿ ನೋಡಿ. ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿರೋ ದರ್ಶನ್ಗೆ ಅಸಲಿ ನರಕ ದರ್ಶನ ಶುರುವಾಗ್ತಿದೆ. ವರ್ಷದ ಬಳಿಕ ಕೊಲೆ ಕೇಸ್ನ ಟ್ರಯಲ್ ಶುರುವಾಗ್ತಿದ್ದಂತೆ ಒಂದೊಂದೇ ರಹಸ್ಯಗಳು ಹೊರಬೀಳುವುದಕ್ಕೆ ಶುರುವಾಗಿದೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಹೆತ್ತವರ ವಿಚಾರಣೆ ನಡೆದಿದೆ. ಪವಿತ್ರ ಗೌಡ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ನಡೆಸಿದ್ದು 10 ವಿಷಯಗಳ ಬಗ್ಗೆ ಮಾಹಿತಿ ಹೊರಗೆಳೆದಿದ್ದಾರೆ. ಸ್ವಾಮಿ ತಾಯಿ ರತ್ನಪ್ರಭಾಗೆ ಪ್ರಶ್ನೆಗಳ ಸುರಿಮಳೆ. ಸಾವಿನ ಹಿನ್ನೆಲೆ ಕೆದಕಿದ ಪವಿತ್ರ ಪರ ಲಾಯರ್. ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗ್ತಿದ್ದಂತೆ ಎಲ್ಲ ಆರೋಪಿಗಳು ಜಡ್ಜ್ ಮುಂದೆ ಹಾಜರಾಗಿದ್ರು. ದರ್ಶನ್ ಹಾಗೂ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ್ರೆ ಉಳಿದವರು ಕೋರ್ಟ್ ಅಂಗಳಕ್ಕೆ ಬಂದಿದ್ರು. ಮೊದಲು ಶುರುವಾಗಿದ್ದೆ ರೇಣುಕಾಸ್ವಾಮಿ ತಾಯಿಯ ವಿಚಾರಣೆ. ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತ ರತ್ನಪ್ರಭಾರಿಗೆ ಪವಿತ್ರ ಗೌಡ ಪರ ವಕೀಲ ಬಾಲನ್ 10 ಪ್ರಶ್ನೆ ಕೇಳಿದ್ರು. ಎಲ್ಲದಕ್ಕೂ ರೇಣುಕಾಸ್ವಾಮಿ ತಾಯಿ ಉತ್ತರಿಸಿದ್ದಾರೆ. ನಿಮ್ಮ ಮಗ ಕೋರ್ಟ್ ಕೇಸ್ ಹೋಗ್ತಿದ್ದದ್ದು ಗೊತ್ತಾ? ನಿಮ್ಮ ಮಗನನ್ನ ಬಂಧಿಸಿದ್ರು ಅನ್ನೋದು ಗೊತ್ತಾ? ಬಜರಂಗದ ಹುಡುಗರ ಜೊತೆ ಓಡಾಡ್ತಿದ್ದದ್ದು ಗೊತ್ತಾ? ನನಗೆ ಯಾವುದೂ ಗೊತ್ತಿಲ್ಲ. 8/6/2024ರಂದು ನಿಮ್ಮ ಮಗ ಕರೆ ಮಾಡಿದ್ನ? ಯಾವುದೇ ಕರೆ ಬಂದಿಲ್ಲ. ಸಂಜೆ 7 ಗಂಟೆಗೆ ಕರೆ ಬಂದಿತ್ತ? ಬೆಳಿಗ್ಗೆ ಕರೆ ಮಾಡಿದ್ದಾಗ ಎಲ್ಲಿದ್ದ? ಊಟಕ್ಕೆ ಹೊರಗಡೆ ಹೋಗ್ತಿದ್ದೇನೆ ಅಂದಿದ್ದ. ಎಲ್ಲಿ ಏನು ಅಂತ ಏನು ಹೇಳಿರ್ಲಿಲ್ಲ. ನಿಮ್ಮ ಸೊಸೆಗೆ ಮಗ ಕರೆ ಮಾಡಿದ್ದು ರೆಕಾರ್ಡ್ ಆಗಿದ್ಯಾ? ಇಲ್ಲ, ಯಾವುದು ರೆಕಾರ್ಡ್ ಆಗಿಲ್ಲ. ಬೆಳಿಗ್ಗೆ ಮನೆಯಲ್ಲಿ ತಿಂಡಿ, ಮಧ್ಯಾಹ್ನ ಹೋಟೆಲ್ನಲ್ಲಿ ಊಟ ಮಾಡ್ತಿದ್ನ? ಬೆಳಗ್ಗೆ ಮನೆಯಲ್ಲಿ ತಿಂಡಿ ಮಾಡಿದ್ದ, ಮಧ್ಯಾಹ್ನ ಹೊರಗಡೆ ಊಟ ಮಾಡ್ತೀನಿ ಅಂದಿದ್ದ. ಶವಾಗಾರದಲ್ಲಿ ನಿಮ್ಮ ಮಗನನ್ನ ನೋಡಿದ್ರ? ನಿಮ್ಮ ಮಗನ ಮೈಮೇಲೆ ಬ್ಲೂ ಟೀ ಶರ್ಟ್ ಇತ್ತು. ಮನೆಯಿಂದ ಹೊರಡುವಾಗ ಟೀ ಶರ್ಟ್ ಹಾಕಿದ್ನ? ಹೋಗುವಾಗ ಬೇರೆ ಬಟ್ಟೆ ಇತ್ತು, ಆ ಬಟ್ಟೆ ಇರ್ಲಿಲ್ಲ. ಶವ ನೋಡಿದಾಗ ಚೈನ್, ಉಂಗುರದ ಬಗ್ಗೆ ನೀವು ಹೇಳಿಲ್ಲ? ನಾನು ಹೇಳಿದ್ದೇನೆ. ರಾಜಕೀಯ ಪಿತೂರಿ, ಯಾರೋ ಹೇಳಿಕೊಟ್ಟಿದ್ದನ್ನ ಹೇಳ್ತಿದ್ದೀರಿ? ಇಲ್ಲ. ಹೀಗೆ ರೇಣುಕಾಸ್ವಾಮಿ ತಾಯಿಗೆ ಪವಿತ್ರ ಗೌಡ ಪರ ವಕೀಲ ಬಾಲನ್ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮಧ್ಯಾಹ್ನ 12ಕ್ಕೆ ಮತ್ತೆ ಶುರುವಾಗಲಿದೆ. ಕೋರ್ಟ್ ಅಂಗಳದಲ್ಲಿ ಮತ್ತೆ ಟಿವಿ ಸದ್ದು. ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತಿರೋದರ ಮಧ್ಯೆಯೇ ಟಿವಿ ವಿಷಯ ಪ್ರಸ್ತಾಪವಾಗಿದೆ. A1 ಪವಿತ್ರ ಗೌಡಗೆ ಟಿವಿ ಕೊಟ್ಟಿಲ್ಲ ಅಂತ ವಕೀಲ ಬಾಲನ್ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರಿಗೂ ಟಿವಿ ಕೊಡಲಾಗಿದೆ, ಆದ್ರೆ A1ಗೆ ಮಾತ್ರ ಕೊಟ್ಟಿಲ್ಲ. ಇವರಿಗೂ ಕೋರ್ಟ್ ಆರ್ಡರ್ ಮಾಡಿದೆ ಅಂದ್ರು. ಈ ವೇಳೆ ಜೈಲಾಧಿಕಾರಿಗಳು ಇವರದ್ದು ಇಲ್ಲ ಅಂತಿದ್ದಂತೆ ಪವಿತ್ರ ಪರ ವಕೀಲ ಬಾಲನ್ ಮನೆಯೂಟಕ್ಕೆ ಮನವಿ ಮಾಡಿದ್ರು. ಕೋರ್ಟ್ ಅಂಗಳದಲ್ಲಿ ಕಾವೇರಿದ ವಾದ ಪ್ರತಿವಾದ ಶುರುವಾಗಿದ್ದು ಒಂದೊಂದೇ ಸತ್ಯಗಳು ಹೊರಬೀಳಲಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಬೆಂಗಳೂರು.